ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಕನ್ನಡ ಬ್ಲಾಗ್ಸ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನೋಡ್ತಾ ಇರ್ಬೋದು ನೀವು. ಫುಲ್ ರೆಡಿ ಆಗಿದ್ದೇನೆ. ನಾನು ಹಸಿರು ಕಲರ್ ಸೀರೆ ಉಟ್ಟು ಫುಲ್ ರೆಡಿ ಆಗಿದ್ದೇನೆ. ಬೆಳಿಗ್ಗೆ 4 o'clock ಎದ್ದಿದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಜೊತೆಗೆ ಫುಲ್ ಡೆಕೋರೇಷನ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೇನೆ. 6 o'clock 8:30 ಒಳಗೆ ಪೂಜೆ ಮಾಡ್ಬೋದು. ಹಾಗಾಗಿ ನಾನು 8 o'clock ಪೂಜೆ ಶುರು ಮಾಡ್ತಾ ಇದ್ದೇನೆ. ಜೊತೆಗೆ ನೋಡ್ತಾ ಇರ್ಬೋದು, ನಾನು ಗ್ರೀನ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೇನೆ. ಫಸ್ಟ್ ಟೈಮ್ ನಾನೇ ಯಾರ ಹೆಲ್ಪ್ ಇರದೆ ಸ್ಯಾರಿ ಉಟ್ಕೊಂಡಿರೋದು. ಬನ್ನಿ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ಥರ ಆಚರಿಸ್ತೇನೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇರ್ಬೋದು, ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಮುಂಜಾನೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಪೂಜೆಗೆ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಮುಂಜಾನೆ 6 ಗಂಟೆಯಿಂದ 8:30 ತನಕ ಒಳ್ಳೆಯ ಟೈಮ್ ಇತ್ತು. ಅದರ ಒಳಗೆ ಪೂಜೆ ಮುಗಿಸ್ಕೊಳ್ಬೋದಿತ್ತು. ಹಾಗಾಗಿ ನಾನು ಪೂಜೆಗೆ ಬೇಕಾಗಿರುವಂತಹ ಎಲ್ಲ ಸಾಮಗ್ರಿಗಳನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ನಾನು ಇಲ್ಲಿ ದೇವರ ಕೋಣೆಗೆ ಹೂವಿನ ಅಲಂಕಾರ ಮಾಡಿಕೊಂಡೆ. ಅದೇ ಥರ ನಾನು ವರ್ಷಂಪ್ರತಿ ದೇವಿಗೆ ಕಳಶ ಇಟ್ಟೇ ಪೂಜೆ ಮಾಡುವಂಥದ್ದು. ಹೊಸ ಬ್ಲೌಸ್ ಪೀಸ್ ಆಗಿರ್ಬೋದು, ಹಣ್ಣು ಹಂಪಲಾಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು. ಅದೇ ಥರ ನಾನು ಮುತ್ತೈದರಿಗೆ ಕೊಡಲಿಕ್ಕೆ ಬಳೆ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು, ಕೆಂಪು ದಾರ ಎಲ್ಲವನ್ನು ಜೋಡಿಸಿ ಇಟ್ಕೊಂಡಿದ್ದೆ. ನಾನು 8 ಗಂಟೆಗೆ ಪೂಜೆ ಪ್ರಾರಂಭ ಮಾಡಿದೆ. ಸಿಂಪಲ್ಲಾಗಿ ಪೂಜೆ ಮಾಡುವಂಥದ್ದು. ಡೈಲಿ ನಾವು ಹೇಗೆ ದೇವರಿಗೆ ಪೂಜೆ ಮಾಡ್ತೇವೆ ನೋಡಿ, ಅದೇ ಥರ ಪೂಜೆ ಮಾಡಿ. ಆದರೆ ಸ್ವಲ್ಪ ಡೆಕೋರೇಷನ್ ಸ್ವಲ್ಪ ಚೆನ್ನಾಗಿ ಮಾಡಿ, ಅದೇ ಥರ ಕಳಶ ಇಡಿ, ದೇವರಿಗೆ ಹಣ್ಣು ಹಂಪಲು ಇಡಿ, ಹೊಸ ಬ್ಲೌಸ್ ಪೀಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಅದೇ ಥರ ಮುತ್ತೈದೆಯರಿಗೆ ಹೂವು ಹಣ್ಣು ಆಗಿರ್ಬೋದು, ಜೊತೆಗೆ ಹಸಿರು ಕಲರ್ ಬಳೆ ಆಗಿರ್ಬೋದು ಎಲ್ಲವನ್ನು ಕೊಟ್ಟು ಆಶೀರ್ವಾದ ಪಡೆದುಕೊಳ್ಳಿ. ಒಳ್ಳೆಯದಾಗತ್ತೆ. ನಾನು ಕಳೆದ 4 ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೇನೆ. ತುಂಬ ಒಳ್ಳೆಯದಾಗಿದೆ ನನಗೆ. ನಮ್ಮಿಂದ ಎಷ್ಟು ಸಾಧ್ಯ ನೋಡಿ ಅಷ್ಟೇ ಮಾಡೋಕ್ಕೋಗಿ ಸಿಂಪಲ್ಲಾಗಿ ಮಾಡಿ, ಸಾಲ ಎಲ್ಲ ಮಾಡಿಕೊಂಡು ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ನೋಡ್ತಾ ಇರ್ಬೋದು, ಪೂಜೆ ಆದಮೇಲೆ ಅಮ್ಮ ಕೈ ಮುಗಿತಾ ಇದ್ದಾರೆ. ನಾನು ಕೂಡ ಒಂದು 10 ನಿಮಿಷದಷ್ಟು ಲಕ್ಷ್ಮೀ ದೇವಿಯ ಮಂತ್ರವನ್ನು ಪಠಿಸಿದೆ. ತುಂಬ ಒಳ್ಳೆಯದಾಗತ್ತೆ. ನೆಕ್ಸ್ಟ್ ನಾನು ಅಮ್ಮ ನಿನಾದೆಲ್ಲ ಸೆಲ್ಫಿ ತಗೊಂಡ್ವಿ. ವಿಶೇಷ ಏನಂದರೆ, ನಾನು ವರ್ಷಂಪ್ರತಿ ಸಾರಿ ಉಡಲಿಕ್ಕೆ ಅಮ್ಮನ ಹೆಲ್ಪ್ ತಗೊಳ್ತಾ ಇದ್ದೆ. ಆದರೆ ನನಗೆ ಸಾರಿ ಉಡೋಕ್ಕೆ ಅಷ್ಟು ಗೊತ್ತಿರಲಿಲ್ಲ. ಆದರೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನೇ ಹೇಗಾದರೂ ಮಾಡಿ ಸಾರಿ ಉಡಬೇಕು ಅಂತ ಪ್ರಯತ್ನ ಪಟ್ಟು ಸಾರಿ ಉಟ್ಕೊಂಡೆ. ಮೇಕಪ್ ಕೂಡ ನಾನೇ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಥ್ಯಾಂಕ್ ಯು.